ಜಾತ್ಯತೀತ ಜನತಾದಳದ ವತಿಯಿಂದ ಮಾಧ್ಯಮ ಮಿತ್ರರ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ಸುಮಾರು 1 ವರ್ಷ ಆಗಿದೆ ಮಾನ್ಯ ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಯಾವ ಕಾರ್ಯಕ್ರಮಗಳನ್ನು ಬಂದು ತೆಗೆಯೋದು ಮಾತ್ರ ಅಲ್ಲ, ಎಷ್ಟು ಮಟ್ಟಕ್ಕೆ ಅವರು ಯಶಸ್ವಿಯಾಗಿದ್ದಾರೆ ಅನ್ನೋದನ್ನ ಬಗ್ಗೆ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಾದಂಥ ರಾಜಶೇಖರ್ ಅವರು, ಡಿ ಸುಡರ್ ಅವರು ಮತ್ತು ನಮ್ಮ ಸಾದಿಕ್ ಅವರು, ಕಾನಿಕ್ ರಾಜು, ಯುವ ಘಟಕದ ಅಧ್ಯಕ್ಷರಾದಂಥ ದಂಡಪಾಣಿ, ಮುರುಗಣ್ಣು, ಭಾಸ್ಕರನ್ನು, ತೆನ್ನರಸು, ಉದಯ್ ಕುಮಾರ್ ಅವರು ಮತ್ತು ಶಾಂತರಾಜ್ರವರು, ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ, ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಯುವ ನಾಯಕರು ಜನರ ಮೇಲೆ ಅಪಾರವಾದ ಕಳಕಳಿಯನ್ನು ಇಟ್ಟು ಕೆಲಸವನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥ ನಮ್ಮ ಪಾಂಡ್ಯನ್ರವರು ಹಾಗೂ ಎಲ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದಂಥ ಪೂಜ್ಯ ಶ್ರೀ ಎಚ್ ಡಿ ದೇವೇಗೌಡರವರಿಗೆ ಹಾಗೂ ನಮ್ಮ ಮೆಚ್ಚಿನ ನಾಯಕರಾದಂಥ ಕೇಂದ್ರ ಸಚಿವರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿರವ್ರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಅವ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಿ ಪಾರ್ಟಿ ಹಸ್ ಗಿವನ್ ಎ ವೆರಿ ವಂಡರ್ಫುಲ್ ಮೆಂಬರ್ ಆಫ್ ಪಾರ್ಲಿಮೆಂಟೇರಿಯನ್ ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಹಲವಾರು ವರ್ಷಗಳಿಂದ ಬಂದು ಕೆ ಎಚ್ ಮುನಿಯಪ್ಪರವರು ಬಂದು ಮಾಡ್ತೀನಿ ಅಂತ ಹೇಳಿ ಎಷ್ಟೊಂದು ದೂರ ನಮಗೆಲ್ಲ ಬಂದು ಒಳ್ಳೆಯದಾಗಿದೆ ಅಂತ ಗೊತ್ತಿದೆ. ಆದರೆ 1 ವರ್ಷದಲ್ಲಿ ಅವರ ರಕ್ತದಲ್ಲಿನೇ ಬಂದು ರಾಜಕೀಯ ಮತ್ತು ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ 1 ವರ್ಷದಲ್ಲಿ ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸಗಳೇ ಬಂದು ಸಾಕ್ಷಿಯಾಗಿರ್ತದೆ. ಮಾನ್ಯ MP ಮಲ್ಲೇಶ್ ಬಾಬು ಅವರು ಅನೇಕ ಸಮಸ್ಯೆಗಳನ್ನು ಬಂದು ಎದುರಿಸ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ಇಟ್ ಇಸ್ ಆಲ್ ಎ ವೆರಿ ಬಿಗ್ ಕಾಂಪ್ಲಿಕೇಟೆಡ್ ಇಶ್ಯೂಸ್. 25 ವರ್ಷದಿಂದ ಬಂದು ಇದು ಕಾಂಪ್ಲಿಕೇಟೆಡ್ ಆಗಿದೆ. ಅದನ್ನ ಬಂದು ಇದನ್ನ ಇವಾಗ ಮಾಡ್ಕೊಂಡು ಬರ್ಬೇಕಂತ ಹೇಳಿದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟಾಸ್ಕ್ಸ್. ಇದ್ರೂ ಕೂಡ 1 by 1 ಈಸ್ ಮೆಟಿಕ್ಯುಲಸ್ಲಿ ಅಚೀವಿಂಗ್ ಇಸ್ ಟಾಸ್ಕ್ಸ್. ಅದರಲ್ಲಿ BGML ಕಾರ್ಮಿಕರ ಒಂದು ಸಮಸ್ಯೆ, ಅವ್ರಿಗೆ ಬರಬೇಕಾದಂಥ ಹೈಕೋರ್ಟ್ ಆದೇಶದ ಪ್ರಕಾರ ಬರಬೇಕಾದಂಥ ಬಾಕಿ ಹಣ, ಅದಕ್ಕೆ ಸೂಕ್ತವಾದ ಒಂದು ದಾರಿಯನ್ನು ಬಂದು ನಾನಾ ರೀತಿಯಲ್ಲಿ ಬಂದು ಅವರು ಹುಡುಕ್ತಾ ಇದ್ದಾರೆ. ಅದಕ್ಕೆ ಒಂದು ಯಶಸ್ವಿಯಾದ ಒಂದು ತೀರ್ಪನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಇದನ್ನ ಬಿಟ್ಟರೆ BGML ಪ್ರದೇಶದಲ್ಲಿ ನಮ್ಮ ಉರ್ಗಮ್ ರೈಲ್ವೆ ಓವರ್ ಬ್ರಿಡ್ಜ್ ಸುಮಾರು ವರ್ಷಗಳಿಂದ ನಾವೆಲ್ಲ ನೋಡ್ತಾ ಇದೀವಿ. ವಾಟ್ ಸಾರ್ಟ್ ಆಫ್ ಡಿಫಿಕಲ್ಟಿ ವಿ ಆರ್ ಫೇಸಿಂಗ್ ವೆನ್ ಎವರ್ ದ ಟ್ರೈನ್ ಈಸ್ ಪಾಸಿಂಗ್ ಇನ್ ದ ರೈಲ್ವೆ ಗೇಟ್. ನೂರಾರು ವೆಹಿಕಲ್ಸ್ ಈ ಕಡೆ ಆ ಕಡೆ ಎಲ್ಲ ಬಂದು ನಿಂತು ಟ್ರಾಫಿಕರ್ಸ್ಗೆ ಬಂದು ಬಹಳ ತೊಂದರೆ ಆಗ್ತಾ ಇತ್ತು. ಅದು 2012ರಿಂದ ಯೋಜನೆ ಬಂದು ತೆಗೆದು ಕೂಡ ಸುಮಾರು ಈ ವರ್ಷಗಳಿಂದ ಬಂದು ಅದನ್ನ ಅನುಷ್ಠಾನಗೊಳಿಸಲಿಲ್ಲ. ದಿ ಅಸಿಸ್ಟೆಂಟ್ ಕಮಿಷನರ್ ಹೂ ಇಸ್ ದಿ ಅಕ್ವಿಸಿಷನ್ ಅಥಾರಿಟಿ ಅವರು ಸಹ ಬಂದು BGMLಗೆ ಎಷ್ಟು ಕಟ್ಟಬೇಕು ದುಡ್ಡನ್ನು ಕೂಡ ಬಂದು ಕಟ್ಟಿ ಸುಮಾರು ವರ್ಷಗಳಿಂದ ಅದು ಹಂಗೆ ಪೆಂಡಿಂಗ್ ಇದೆ. ಇದನ್ನ ನಮ್ಮ ಮಾನ್ಯ MP ಅವರಿಗೆ ಬಂದು ತಿಳಿಸಿದ ನಂತರ ವಿತಿನ್ ಎ ಫ್ಯೂ ಮಂತ್ಸ್ ಟೈಮ್ ಎಲ್ಲ ಕಂಪ್ಲೀಟ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಕನ್ಸರ್ನಿಂಗ್ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟು, ರೈಲ್ವೆ ಅಥಾರಿಟೀಸು, ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ನ ಅಥಾರಿಟೀಸು ಮತ್ತು ಇವರನ್ನೆಲ್ಲ ಬಂದು ಒಗ್ಗೂಟಿ ಯಾವುದೇ ರೀತಿಗೆ ಇದನ್ನ ಬಂದು ತೊಂದರೆ ಆಗಬಾರ್ದು, ಇಮಿಡಿಯೇಟ್ಲಿ ಬಂದು ಇದನ್ನ ಮಾಡಿಕೊಡ್ಬೇಕಂತ ಹೇಳಿ ಅದನ್ನು ಸಹ ಬಂದು ಮೊನ್ನೆ ತಾನೇ ಬಂದು ನಮ್ಮ ಅಸಿಸ್ಟೆಂಟ್ ಕಮಿಷನರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೆಡ್ಸ್ ಎಲ್ಲ ಬಂದು
ಅಲ್ಲಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿ ಅಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆಲ್ಲ ಬಂದು ವಿಚಾರಣೆ ಬಂದು ತಿಳಿಸಿ ಅವರಿಗೆ ಬಂದು ಬಹಳ ಹಂಬ್ಲಿ ದೇ ರಿಕ್ವೆಸ್ಟೆಡ್ ದೆಮ್ ಟು ವೆಕೇಟ್ ದಿ ಪ್ಲೇಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಪ್ಲೇಸ್. ಯಾಕಂದ್ರೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಒಂದು ಬಂದ ಮೇಲೆ ಯಾವುದಾದ್ರೂ ಒಂದು ತ್ಯಾಗ ನಾವು ಮಾಡಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಬಂದು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆನ್ ದಿ ಡೈರೆಕ್ಷನ್ಸ್ ಆಫ್ ಅವರ್ ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶ್ರೀ ಮಲ್ಲೇಶ್ ಬಾಬು, ದಿಸ್ ಟೀಮ್ ಹ್ಯಾಸ್ ವಿಸಿಟೆಡ್ ದಿ KGF ಅಂಡ್ ಅವರೆಲ್ಲರಿಗೂ ಬಂದು ತಿಳಿಸಿ ಇನ್ನು ವೆರಿ ಶಾರ್ಟ್ಲಿ ಬಂದು ಆಲ್ಮೋಸ್ಟ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಆರ್ ರೆಡಿ ಟು ಟೇಕ್ ಓವರ್ ದಿ ಪ್ರಾಜೆಕ್ಟ್. ಸೊ ಒನ್ಸ್ ಅದೆಲ್ಲ ಬಂದು ಕ್ಲಿಯರೆನ್ಸ್ ಆದಮೇಲೆ ದಿ ಪ್ರಾಜೆಕ್ಟ್ ಬಂದು ಟೇಕ್ ಅಪ್ ಆಗೋಕ್ಕೆ ಸಾಧ್ಯತೆ ಇದೆ. ಇದನ್ನ ಮಾಡಿಕೊಟ್ಟಂತ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಾಗೂ ಜನತಾದಳದ ವತಿಯಿಂದ ಕೂಡ ಅವರಿಗೆ ಕೃತಜ್ಞತೆಯನ್ನು ಬಂದು ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಅದು ಒಂದು ಮಾತ್ರ ಅಲ್ಲ, ಎರಡನೇದಾಗಿ 25 ವರ್ಷದಿಂದ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ BGML ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅಂಬೇಡ್ಕರ್ ಸ್ಟೇಡಿಯಂ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟೇಡಿಯಂ ಇನ್ KGF ಕಾನ್ಸ್ಟಿಟ್ಯೂಯೆನ್ಸಿ. ಯುವಕರಿಗೆ ಆಮೇಲೆ ಬಂದು ಈ ಸ್ಪೋರ್ಟ್ಸ್ ಪೀಪಲ್ಗೆ ಇವರಿಗೆಲ್ಲ ಬಂದು ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ BGML ಕಾರ್ಮಿಕರ ಒಂದು ದಿನದ ಸಂಬಳವನ್ನು ಅದನ್ನು ಕೊಟ್ಟು ಅದನ್ನು ಕಟ್ಟಿ ಬಹಳ ದೊಡ್ಡದಾದ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಕೂಡ ನಡೆಸಿದ್ದಾರೆ, ಒಂದು ಮ್ಯೂಸಿಕಲ್ ಕಾನ್ಸರ್ಟ್ ನಡೆಸಿದ್ದಾರೆ. ಆ ನಂತರ 25 ವರ್ಷದಿಂದ ಬಂದು ಅದನ್ನ ಬಂದು ಇತ್ತೀಚೆಗೆ ನೀವು ಮಾಧ್ಯಮದವರೆಲ್ಲ ಬಂದು ನೋಡಿರ್ತೀರಾ ಅದು ಯಾವ ರೀತಿ ಅದು ಅಲ್ಲಿ ಪರಿಸ್ಥಿತಿ ಇದೆ ಅಂತ. ಅದನ್ನು ಕೂಡ ಬಂದು ಬಿಕಾಸ್ ಇಟ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ BML ಅಡ್ಮಿನಿಸ್ಟ್ರೇಷನ್, BML ಮ್ಯಾನೇಜ್ಮೆಂಟು ಮತ್ತು BGML ಮ್ಯಾನೇಜ್ಮೆಂಟ್ ಇಬ್ಬರನ್ನು ಬಂದು ಕರೆಸಿ ಮಾತಾಡಿ ಅದನ್ನ ಇಮಿಡಿಯೇಟ್ಲಿ ಬಂದು ಎಲ್ಲ ಕಂಪ್ಲೀಟ್ ಶ್ರಬ್ಸ್ ಮರಗಳು ಎಲ್ಲ ಬಂದು ಕ್ಲೀನ್ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರ ಡೈರೆಕ್ಷನ್ಸ್ ಮೇಲೆ ಇವಾಗ ಆ ವರ್ಕ್ ಬಂದು ಸ್ಟಾರ್ಟ್ ಆಗಿದೆ. ಸೊ ದ ವರ್ಕ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಟು ಕ್ಲೀನ್ ದಿ ಎಂಟೈರ್ ಸ್ಟೇಡಿಯಂ. ಅದು ಮಾತ್ರ ಇಲ್ಲ, ನಮ್ಮ ಸನ್ಮಾನ್ಯ MP ಅವರು ಬಂದು ಅವರ ಸ್ವಂತ ಅವರ MP ಲ್ಯಾಡ್ ಫಂಡ್ ಇಂದ ಅದನ್ನ ರೆನೋವೇಷನ್ ಮಾಡ್ಲಿಕ್ಕೆ ಕೂಡ ಬಂದು ಅವರು ಮುಂದೆ ಬಂದಿದ್ದಾರೆ. ಅವ್ರಿಗೂ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, he has spoken to the joint secretary and BGML management managing director to also contribute whatever is possible for the development of this stadium. ಇದೆಲ್ಲ ಬಂದು ಆದ ನಂತರ ಇಟ್ ವಿಲ್ ಬಿ ಓಪನ್ ಟು ದಿ ಪಬ್ಲಿಕ್ಗೆ ಸ್ಪೋರ್ಟ್ಸ್ ಪರ್ಸನ್ಗೆಲ್ಲ ಬಂದು ಅದನ್ನ ಕೊಡುವಂತ ಒಂದು ಪರಿಸ್ಥಿತಿಯನ್ನ ಕೂಡ ಅವರು ಮಾಡಿದ್ದಾರೆ. ಅದಕ್ಕೂ ನಮ್ಮ JDS ಪಕ್ಕದಿಂದ ಆಮೇಲೆ KGF ಜನರ ಪಕ್ಕ ವತಿಯಿಂದ ಕೂಡ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಅದಲ್ಲದೆ ಮೂರನೇ ವಿಚಾರ, ಶಾರ್ಟ್ಲಿ ಐ ಥಿಂಕ್ ಯು ಮೈಟ್ ಆಲ್ ನೋ ಅಬೌಟ್ ದಿ ರೀಸೆಂಟ್ ವಿಸಿಟ್. Mr. Pandian was the leader for that issue. ಅದು ಅವ್ರ ಮನೆ ಕಡೆ ಸೌತ್ ಟಾಂಗ್ ಬ್ಲಾಕ್ ಮತ್ತು ನಾರ್ತ್ ಟಾಂಗ್ ಬ್ಲಾಕ್ ಇಂದ ಈ ಕಡೆ ರಾಬರ್ಟ್ಸನ್ ಪೇಟ್ ಕಡೆ ಬಡಬೇಕಾದ್ರೆ ದೇರ್ ವಾಸ್ ಓನ್ಲಿ ಒನ್ ಅಂಡರ್ ಬ್ರಿಡ್ಜ್. ಅದು ಬ್ರಿಟಿಷ್ ಕಾಲದಿಂದ ಬಂದು ಅದು ಹಂಗೆ ಇದೆ, ಅದು ಸ್ವಲ್ಪ ಲೀಕೇಜ್ ಇದೆ ಅಂತ ಹೇಳಿ ರೈಲ್ವೆ ಅಥಾರಿಟೀಸು ಅದನ್ನ ಕ್ಲೋಸ್ ಮಾಡಿ ಇಟ್ಟಿದ್ರು. ಅಲ್ಲಿ ಬಂದು ಏನಾದರೂ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಎಮರ್ಜೆನ್ಸಿಸ್ಗೆ ಅಂದ್ರೆ ದಟ್ ಈಸ್ ದಿ ಓನ್ಲಿ ವೇ. ಸೊ ಅಂತ ಒಂದು ಇದನ್ನ ಬಂದು ಮುಚ್ಚಿಟ್ಟಿದ್ರು. ಅದನ್ನು ಕೂಡ ನಮ್ಮ ಮಾನ್ಯ MP ಅವರು ಬಂದು ನಮ್ಮ ಪಾಂಡ್ಯನ್ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಜನರಲ್ ಪಬ್ಲಿಕ್ ಎಲ್ಲ ಬಂದು ರಿಕ್ವೆಸ್ಟ್ ಮೇಲೆಗೆ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಸಂಬಂಧಪಟ್ಟ ಅಧಿಕಾರಿಯನ್ನೆಲ್ಲ ಬಂದು ಅವರು ಕರೆಸಿ ಇಮಿಡಿಯೇಟ್ಲಿ ಬಂದು ವಿದಿನ್ 1 week's ಟೈಮ್ ಐ ವಾಂಟೆಡ್ ಎ ಫಿಸಿಬಿಲಿಟಿ ರಿಪೋರ್ಟ್ ಫಾರ್ ಡೆವಲಪಿಂಗ್ ದಿಸ್ ಅಂತ ಹೇಳಿ. ಅದು ಮಾತ್ರ ಅಲ್ಲ, ಅಲ್ಲಿನೇ ಬಂದು ಮಾಡಕ್ ಆಗದೆ ಹೋದರೆ ಬೇರೆ ಕಡೆ ಬಂದು ಸ್ಥಳ ಬಂದು ಗುರುತಿಸಿ ಅವತ್ತೇ ಬಂದು ಅದನ್ನ ಡೈರೆಕ್ಷನ್ಸ್ ಕೊಟ್ಟು ಹೋದ್ರು. ಅದನ್ನ ಹೋದ ಮೇಲೆ ಬಂದು ಅವ್ರು ಸುಮ್ಮನೆ ಬಿಟ್ಟಿಲ್ಲ. he has been vigorously following the concerned authorities. ಇವಾಗ ದಿ ಅಥಾರಿಟೀಸ್ ಗಿವೆನ್ ಫೀಸಿಬಿಲಿಟಿ ರಿಪೋರ್ಟ್, ಬೇರೆ ಕಡೆ ಬಂದು ಆ ಬ್ರಿಡ್ಜ್ ನ ಬಂದು ಕಟ್ಕೊಡ್ತೀವಿ, ಅಲ್ಲಿ ಫೀಸಿಬಿಲಿಟಿ ಇದೆ ಅಂತ ಹೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಮೇರೆಗೆ ಬಂದು ದ ರೈಲ್ವೆ ಅಥಾರಿಟೀಸ್ ಹ್ಯಾಸ್ ಟು ಪ್ಲಾನ್ ದಿ ಎಸ್ಟಿಮೇಟ್ and the fund will be released and very shortly that work also will be taken up. For this also we convey our heartfelt thanks to our honorable member of parliament Mr. Mallesh Babu. So ಇದು ಮಾತ್ರ ಇಲ್ಲ, ನಾಲ್ಕನೇ ವಿಷಯ ಏನಂತ ಹೇಳಿದ್ರೆ ನಮ್ಮ ಇದು BGML ಪ್ರದೇಶದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಮೊನ್ನೆ ಕೂಡ ನಮ್ಮ SSD ಚಾನೆಲ್ ಅಲ್ಲಿ ಕೂಡ ಒಂದು ನ್ಯೂಸ್ ಹಾಕಿದ್ದಾರೆ. ಸಮ್ ಬ್ಲಡಿ ಫೆಲೋಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೆಂಡರ್ ಅನ್ನೋದು ಹೆಸರಲ್ಲಿ ಒಳ್ಳೆ ಮರಗಳನ್ನ ಮಾತ್ರ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಲೋಕಲ್ ಪೀಪಲ್ ಲೋಕಲ್ಲೇ ಬಂದು ಅವ್ರು ಟೆಂಡರ್ ತಗೊಳ್ಳೋದು. ಬಟ್ ಬೇರೆ ಮರಗಳು ಡೇಂಜರಸ್ ಕಂಡೀಷನ್ ಸರಿ ಇರೋ ಮರಗಳನ್ನೆಲ್ಲ ಬಂದು ಅದನ್ನ ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿ ದುಡ್ಡು ಜಾಸ್ತಿ ಬರೋದಿಲ್ಲ. ಸೊ ಇದನ್ನ ಕೂಡ ಬಂದು ಸೀರಿಯಸ್ ಆಗಿ ಬಂದು ಅವರು MP ಅವರು ಬಂದು ವಾರ್ನಿಂಗ್ ಮಾಡಿ ಫಾರೆಸ್ಟ್ ಅಫಿಷಿಯಲ್ಸ್ ನ ಬಂದು ಕರೆಸಿ ಐಡೆಂಟಿಫೈ ವಿಚ್ ಎವರ್ ಟ್ರೀಸ್ ಆರ್ ನಾಟ್ ಗುಡ್ ಇನ್ ಶೇಪ್, ತುಂಬಾ ಓಲ್ಡ್ ಆಗಿರೋದನ್ನ ಯಾವುದೇ ಇದ್ರೂ ಜನರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ
ಎಲ್ಲ ಟ್ರೀಸ್ನು ಬಂದು ಅವರು ಲಿಸ್ಟ್ ಔಟ್ ಮಾಡಿ ದ ಲಿಸ್ಟ್ ನ ಬಂದು ಸಬ್ಮಿಟ್ ಮಾಡಿದ್ದಾರೆ. ಡ್ಯೂಲಿ ದ BGML ಅಥಾರಿಟೀಸ್ ವಿಲ್ ಕಾಲ್ ಫಾರ್ ಅ ಟೆಂಡರ್ ಅಂಡ್ ಅಕಾರ್ಡಿಂಗ್ಲಿ ದಿಸ್ ಕಟಿಂಗ್ ಆಫ್ ದಿಸ್ ಟ್ರೀಸ್ ವಿಲ್ ಬಿ ಟೇಕನ್ ಅಪ್. ಸೊ ಇದೆಲ್ಲ ಬಂದು ಈ 4 ವಿಷಯಗಳು ಕೂಡ ಅನೇಕ ಬಾರಿ ಬಂದು ಅವರು ಯಶಸ್ವಿಯಾಗಿ ಬಂದು ಇದನ್ನ ಮಾಡಿಕೊಟ್ಟಿದ್ದಾರೆ. ಇದನ್ನ ಬಂದು ಅವ್ರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಸಾರ್ವಜನಿಕರ ವತಿಯಿಂದ ಅವ್ರಿಗೆ ಬಂದು ನಾವು ಕೃತಜ್ಞತೆ ತರಿಸ್ತಾ ಇದೀವಿ. ಇದೆಲ್ಲ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ, ಕೆಲವು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನ್ ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ವಾರ್ಡ್ ಅಲ್ಲಿ ಬಂದು ವೋಟ್ ಬಂದಿಲ್ಲ ಅಂತ ಹೇಳಿದ್ರೆ ಆ ವಾರ್ಡ್ಗೆ ಬಂದು ಹೋಗಿದ ತಕ್ಷಣ ನೀವೇನ್ ನನ್ಗೆ ವೋಟ್ ಹಾಕಿದಿರಿ, ನಿಮ್ ವೋಟ್ ನನ್ಗೆ ಬಂದಿದ್ಯಾ ಅಂತ ಹೇಳಿ ಮಾತಾಡುವಂತ ಒಂದು ಸದಸ್ಯರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಕ್ಕಂಥ ಈ ಕಾಲದಲ್ಲಿ ನಮ್ಮ MP ಗೆ ಬಂದು KGF ಕಾನ್ಸ್ಟಿಟ್ಯೂನ್ಸಿಲಿ ಬಹಳ ಕಡಿಮೆ ಮತಗಳೇ ಬಂದಿದೆ. ಇದ್ರೂ ಬಂದು he has not taken care of all these things. As a public servant, as a representative of the parliament, he has sincerely taken up the issues of this BGML. ಸಿನ್ಸಿಯರ್ಲಿ ಬಂದು ಅವರು ಲಾಯಲ್ಟಿಯಿಂದ ಬಂದು ಅವರು ಕೆಲಸಗಳನ್ನ ಬಂದು ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು MP ಬಂದು ನಮ್ಮ KGF ಕ್ಷೇತ್ರಕ್ಕೆ ಬಂದಿರೋದು ಒಂದು ಬಹಳ ಒಂದು ಒಳ್ಳೆಯ ಸಂದತಿ ಆಗುತ್ತೆ. ಸೊ ಇದು ಮಾತ್ರ ಇಲ್ಲ, ನಮಗೆ ಯಾವುದೇ ಕಾರಣಕ್ಕೂ BGML ಪ್ರದೇಶದಲ್ಲಿ ಆಗಲಿ ಅಥವಾ BEML ಪ್ರದೇಶದಲ್ಲಿ ಆಗಲಿ ಅಥವಾ ಬಂದು ರಾಬರ್ಟ್ಸನ್ ಪೇಟ್ ಸಿಟಿ ಮುನ್ಸಿಪಲ್ ಏರಿಯಾದಲ್ಲಿ ಆಗಲಿ ಅಥವಾ ಬಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕಿರಣ್ ಅವರೇ ಬನ್ನಿ ಒಳಗಡೆ. ಎಲ್ಲ ನೀವೇ ಫಸ್ಟ್ ಮಾತಾಡಿದ್ದು, ಬಟ್ ಲೇಟ್ ಆಗಿ ಬಂದಿದ್ದೀರಾ. ಸೊ ಇದೆಲ್ಲ ಬಂದು ನಾವು ಯಾತಕ್ಕೆ ಇದೆಲ್ಲ ಬಂದು ನಾವು ಸಹಕಾರ ಕೊಡಬೇಕಾಗುತ್ತೆ. I request the media people, the general public to cooperate with the member of the parliament. Whatever issues are there before the public, ಅದನ್ನ ಬಂದು ಅವ್ರ ಜೊತೆಗೆ ಮಾತಾಡಿ ಏನಿದೆ ಬಂದು ಬಗೆಹರಿಸ್ಕೊಂಡು ಹೋಗೋದು ಒಳ್ಳೇದಾಗುತ್ತೆ. ವಿ ಹ್ಯಾವ್ ಟು ಮ್ಯಾಕ್ಸಿಮಮ್ ಅವರ ಶಕ್ತಿ ಏನಿದೆ ಅದನ್ನ ಬಂದು ನಾವು ಎಕ್ಸ್ಪ್ಲಾಯ್ಟ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿ ಆಗತ್ತೆ. ನಾವು ಬಂದು ಇನ್ನೂ ಕೆಲವು ವಿಷಯಗಳನ್ನ ಕೂಡ ಮಾತಾಡಿದ್ವಿ. ಬಟ್ ಇದರಲ್ಲಿ ಏನಂತ ಆಗಿದ್ರೆ, ದಿ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ should take up certain matters with the MP also, but she is reluctant to meet the MP and discuss about various development issues. ನೋಡಿ, ಈಗ MG ಮಾರ್ಕೆಟ್ ಇದೆ, ನಿಮ್ಗೆಲ್ಲ ಗೊತ್ತಿರುತ್ತೆ. It is a very pioneer market. Still now almost all the markets in the state have been renovated. ಅದೆಲ್ಲ ಬಂದು ಸುಮಾರು ಬ್ರಿಟಿಷ್ ಕಾಲದಿಂದ ಬಂದು ಅದು ಹಂಗೇ ಇದೆ. ಇವಾಗ KGF ಕ್ಷೇತ್ರದಲ್ಲಿ ಬಂದು ಪಾರ್ಕಿಂಗ್ ಗೆ ಬಂದು ಜಾಗ ಇಲ್ಲ, ಎಲ್ಲೆಲ್ಲಿ ನಿಲ್ಸಿದ್ರೂ ಬಂದು ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಸೊ ಇದೆಲ್ಲ ಬಂದು ಯೋಚನೆ ಮಾಡಿಬಿಟ್ಟು ದೂರದೃಷ್ಟಿ ಇಟ್ಕೊಂಡು ಏನ್ ಮಾಡ್ಬೇಕಂತ ಹೇಳಿದ್ರೆ ಎಂಟೈರ್ BGML MG ಮಾರ್ಕೆಟ್ ಏರಿಯಾದಲ್ಲಿ ಇರ್ತವೆ, MG ಮಾರ್ಕೆಟ್ ನ ರೆನೋವೇಟ್ ಮಾಡಬೇಕು. ಒಂದು ದೊಡ್ಡ ಒಂದು ಮಾಲ್ ತರ ಮಾಡಿಬಿಟ್ಟು ಅಂಡರ್ ಗ್ರೌಂಡ್ ಅಲ್ಲಿ ಬಂದು ಒಂದು ಪಾರ್ಕಿಂಗ್ ಸ್ಪೇಸ್ ಯಾವ ರೀತಿ ಬಂದು ನಮ್ಮ KR ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ, ಆ ತರ ಬಂದು ಇದನ್ನ ಮಾಡಬಹುದು. ಇಟ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲಿ ಪ್ಲಾನ್ಡ್ ಮಾರ್ಕೆಟ್ ಬೈ ದಿ ಬ್ರಿಟಿಷ್ ಪೀಪಲ್. ಸೊ ಅಂತ ಒಂದು ಮಾರ್ಕೆಟ್ ಅಲ್ಲಿ ಬಂದು ಇದು ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಟ್ರೇಡರ್ಸ್, ನಮ್ಮ ವ್ಯಾಪಾರಿಗಳು ಏನಿದ್ದಾರೆ ಅವ್ರಿಗೂ ಕೂಡ ಬಂದು ಅನುಕೂಲ ಆಗುತ್ತೆ. ದಿ ಎಂಟೈರ್ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದು ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ನಮ್ಮ KGF ಬರ್ತಾ ಇದ್ದಾರೆ. ಅದನ್ನ ಬಂದು ಇವರು ಇಬ್ರು ಸೇರಿ ಮಾತಾಡಿದ್ರೆ ದೇ ಕ್ಯಾನ್ ಟೇಕ್ ಅಪ್ ಸಮ್ ವರ್ಕ್. ಆಮೇಲೆ MLA ಫಂಡ್ ಇರುತ್ತೆ, MP ಫಂಡ್ ಇರುತ್ತೆ, ಜೊತೆಗೆ ಬಂದು ಮಾನ್ಯ ಸ್ಟೇಟ್ ಗವರ್ಮೆಂಟ್ ಫಂಡ್ಸ್ ಕೂಡ ಬಂದು ಉಪಯೋಗ ಮಾಡಿ ಕೆಲವೊಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನ ಮಾಡಬೇಕಾಗತ್ತೆ. ನಾವು ನೋಡ್ತಾ ಇದೀವಿ, ಇದು ಓನ್ಲಿ ಇನ್ ದ ಮೇನ್ ರೋಡ್ಸ್ ಅಲ್ಲಿ ಮಾತ್ರ ಸ್ಟ್ರೀಟ್ ಲೈಟ್ಸ್ ಬಹಳ ಶೈನಿಂಗ್ ಆಗಿದೆ. ವಿ ಅಪ್ರಿಶಿಯೇಟ್ ಫಾರ್ ದಟ್ ಡೆವಲಪ್ಮೆಂಟಲ್ ವರ್ಕ್. ರೋಡ್ಸ್ ಎಲ್ಲ ಬಂದು ಮೇನ್ ರೋಡ್ಸ್ ಅಲ್ಲಿ ಬಂದು ವೈಡನಿಂಗ್ ಮಾಡಿದ್ದಾರೆ, ಅದನ್ನು ಕೂಡ ನಾವು ಅಪ್ರಿಶಿಯೇಟ್ ಮಾಡ್ತಾ ಇರ್ತೀವಿ. ಬಟ್ ದ ಥಿಂಗ್ ಈಸ್ ಇನ್ ದಿ ಇಂಟೀರಿಯರ್ ಪಾರ್ಟ್ ಆಫ್ ದಿ KGF ಸಿಟಿ ಆಸ್ ಇಟ್ ಈಸ್ ವೇರ್ ಇಟ್ ಈಸ್ ಬೇಸಿಸ್ ನಲ್ಲಿ ಇದೆ. ನಗರಸಭೆ ಕೌನ್ಸಿಲರ್ಸ್ ಎಲ್ಲ ಬಂದು ಎಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಇದರಲ್ಲಿ ಭ್ರಷ್ಟಾಚಾರ ಇರುತ್ತೆ. ಇವಾಗ ಬಂದು ಇತ್ತೀಚೆಗೆ ನಾವು ನೋಡಿದೀವಿ, ಲಾಸ್ಟ್ ಟೈಮ್ ಕೂಡ ಬಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಎಷ್ಟೊಂದು ಸುಮಾರು ಒಂದು 500 to 600 acres ಆಫ್ ಲ್ಯಾಂಡ್ ಹ್ಯಾಸ್ ಬೀನ್ ಎಕ್ಸ್ಪ್ಲಾಯ್ಟೆಡ್, ಫಾರ್ ವಿಚ್ ಶಿ ಇಸ್ ದಿ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇಸ್ ದಿ ಚೇರ್ಮನ್. ಅದೆಲ್ಲ ಬಂದು ನಮಗೆ ನಮ್ಮ ಕಣ್ಣು ಮುಂದೆನೆ ಬರ್ತಾ ಇದೆ. ವೈ ದಿಸ್ ಕೈಂಡ್ ಆಫ್ ಲ್ಯಾಪ್ಸಸ್ ಶುಡ್ ಕಂಟಿನ್ಯೂಸ್ಲಿ ಅಕರ್ ಇನ್ KGF ಕಾನ್ಸ್ಟಿಟ್ಯೂನ್ಸಿ? ಯಾಕೆ ಇಲ್ಲಿ ಇರ್ತಕ್ಕಂಥ ಜನರು ಬಂದು ಅವರು ಅಷ್ಟು ಯಾರು ಏನು ಕೇಳೋದಿಲ್ಲ ಅಂತ ಇದೆಲ್ಲ ಬಂದು ಮಾಡ್ತಾ ಇದಾರಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇದೆಲ್ಲ ಬಂದು ಒಂದು ಅಭಿವೃದ್ಧಿ ದೃಷ್ಟಿನಲ್ಲಿ ಹೋದ್ರೆ ಬಹಳ ನಮ್ಮ KGFಗೆ ಇಬ್ರು ಸೇರಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಮಾತನ್ನ ಬಂದು ತಮ್ಮ ಮುಂದೆ ಬಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಮಾತ್ರ ಅಲ್ಲ, ಬರೀ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಮ್ಮ MP ಅವರು ಬಂದು ಸಹಕಾರ ನೀಡ್ತೀವಿ. ಮೊನ್ನೆ ತಾನೇ ಬಂದು ಫೋನ್ ಮಾಡಿ ಇದೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಬಂದು ಸ್ವಲ್ಪ ತಿಳಿಸಿ, ಅವ್ರ ಮುಖಾಂತರ ಕೂಡ ಬಂದು ಏನಾದ್ರೂ ಸಲಹೆ ಇದ್ರೆ ಬಂದು ನಮಗೆ ಕೊಡಕ್ಕೆ ಹೇಳಿ. ನಾನು ಯಾವುದೇ ಸಲಹೆ ಅವ್ರು ಕೊಟ್ಟರು ಬಂದು ನಾನು ತಗೊಳ್ಳಕ್ಕೆ ನಾನು ರೆಡಿ ಆಗಿರ್ತೀನಿ. ಬಿಕಾಸ್ ಐ ಆಮ್ ಡೆರ್ತ್ ಆಫ್ ದಿ ಇಶ್ಯೂಸ್ ಅಂತ ಹೇಳಿದ್ದಾರೆ. ಡೆರ್ತ್ ಆಫ್ ದಿ ಇಶ್ಯೂಸ್ ಏನಂದ್ರೆ ಅವ್ರಿಗೆ ಬಂದು ಇನ್ನೂ ಜಾಸ್ತಿ ಹೆಚ್ಚಿಗೆ ಕೆಲಸಗಳು ಕೊಡಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ, ಮಾಡ್ಬೇಕಂತ ಒಂದು ಉತ್ಸಾಹ ಇದೆ. ಅಂತ ಒಂದು ಉತ್ಸಾಹ ಇರ್ತಕ್ಕಂಥ ಮಾನ್ಯ MP ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಮೇಲೆ ಸಾರ್ವಜನಿಕರ ವತಿಯಿಂದ ಕೂಡ
ಅವರಿಗೆ ನಾವು ಧನ್ಯವಾದಗಳು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಸರ್ ಇದೆಲ್ಲ ಇವಾಗ ನಾನು no. See, whatever I am asking with the MP, I don't want to disclose it with our media. But whatever it has been done, no, it is all the issues raised by me. Whatever the issues that have been raised now, it was raised by me. ಈಗ BGML ವಿಚಾರ ಇರಲಿ, ಹೌಸಿಂಗ್ ವಿಷಯ ಇರಲಿ, ಓನರ್ಶಿಪ್ ರೈಟ್ಸ್. ಹೌದು ಹೌದು ಇಲ್ಲ ಮಾತಾಡ್ತಾ ಇದೀವಲ್ಲ. ಸಿ ಐ ಆಮ್ ರೈಟ್ ಫ್ರಮ್ ದಿ ಬಿಗಿನಿಂಗ್ ಈ ತರ KGF ಅಲ್ಲಿ ಇಷ್ಟೇ ಆಗ್ತಾ ಇದೆ, ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಂದು ಮಾಡಬೇಕು. ಸಿ ಮೈ ಇಂಟ್ರೆಸ್ಟ್ ಇನ್ ದಿಸ್ ಕಾನ್ಸ್ಟಿಟ್ಯೂನ್ಸಿ. ಇವಾಗ MG ಮಾರ್ಕೆಟ್ ಬಗ್ಗೆ ಹೇಳಿದೆ ನಾನು. ಇದೇನಾಗುತ್ತೆ ಅಂತ ಹೇಳಿದ್ರೆ, ವೆನ್ ವಿ ರೈಸ್ ಎನ್ ಇಶ್ಯೂ ದೇ ಥಿಂಕ್ ದಟ್ ಇಟ್ ಈಸ್ ಅನ್ ಅಪೋಸಿಷನ್. ನಾವು ಒಂದು ಪಬ್ಲಿಕ್ ವಿಷಯಸ್ ಮಾತಾಡಕ್ ಹೋದ್ರೆ, ಕೊರತೆ ಬಗ್ಗೆ ನಾವು ಹೇಳಕ್ ಹೋದ್ರೆ, ದಟ್ ಬಿಕಮ್ಸ್ ಅನ್ ಅಪೋಸಿಷನ್. ಪೀಪಲ್ ಥಿಂಕ್ ಇನ್ ಅದರ್ವೈಸ್. ಸೊ ನಮ್ಗೆ ಏನಂತ ಹೇಳಿದ್ರೆ, ವಿ ವಾಂಟೆಡ್ ಎ ಕಾರ್ಡಿಯಲ್ ಅಟ್ಮಾಸ್ಫಿಯರ್ ಟು ಬಿ ಕ್ರಿಯೇಟೆಡ್ ಇನ್ KGF. ಪಾಲಿಟಿಕ್ಸ್ ಬಂದು ಬೇರೆ ಕಡೆ, ಪಾಲಿಟಿಕ್ಸ್ ಬಂದು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಬಂದು ಅಪೋಸ್ ಮಾಡಬಹುದು. ಬಟ್ ಇಂಥ ಸಂದರ್ಭದಲ್ಲಿ ನಾನು ಯಾತಕ್ಕೆ ನಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ, ಇಂಥ ಡೆವಲಪ್ಮೆಂಟ್ಸ್ ಎಲ್ಲ ಬಂದು ದೇರ್ ಇಸ್ ಲ್ಯಾಕ್. ಸಿಟಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ದೇರ್ ಇಸ್ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್. ಈವನ್ ಇವಾಗ MG ಮಾರ್ಕೆಟ್ ಬಗ್ಗೆ ಹೇಳಿದ್ದೀನಿ, ದೇರ್ ಇಸ್ ಅ ಲ್ಯಾಕ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್ಸ್. ಓನ್ಲಿ ಏರಿಯಲ್ ವ್ಯೂ ಅಲ್ಲಿ ಮಾತ್ರ ಬಂದು ಚೆನ್ನಾಗಿದೆ ನೋಡಕ್ಕೆ. ಬಿಕಾಸ್ KGF is going to become an integrated township. Industrial integrated township has been declared by the government of Karnataka. But after the declaration of the government of Karnataka's industrial area, no funds has been released. No development activities has been taken up. ಬರೀ ಡಿಕ್ಲರೇಷನ್ ಮಾಡಿಬಿಟ್ರೆ ಸಾಕ? ನಾವು ಇದು ಡಿಕ್ಲರೇಷನ್ ಮಾಡ್ಬೇಕಂತ ಸುಮಾರು 25-30 ವರ್ಷದಿಂದ ಬಂದು ನಾವು ಕೇಳ್ತಾ ಇದೀವಿ. that the KGF is having the potential to be becoming an Hosur type of industrial area ಅಂತ ನಾವು ಕೇಳ್ತಾ ಇದ್ದೀವಿ. ಅದು ಏನೋ ಬಂದು ಇಷ್ಟು ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ದು, ಇವತ್ತು ಇಟ್ ಹಸ್ ಕಮ್ ಟು ದಿ ಫ್ರೂಟ್ಫುಲ್ ರಿಸಲ್ಟ್ ಹಸ್ ಕಮ್. ಬಟ್ ಆಫ್ಟರ್ ದಿ ಗೆಟಿಂಗ್ ದಿ ಫ್ರೂಟ್ಫುಲ್ ರಿಸಲ್ಟ್ಸ್, ವೇರ್ ಇಸ್ ದಿ ರೂಟ್ಸ್ ಫಾರ್ ದಟ್? ವೇರ್ ಇಸ್ ದಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ದಟ್? ವೇರ್ ಇಸ್ ದಿ ಎಸ್ಟಿಮೇಟೆಡ್ ಕ್ರಿಯೇಟೆಡ್ ಫಾರ್ ದಟ್? ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಕೆಲವಾರು ಮೀಟಿಂಗ್ ಅಲ್ಲಿ ಬಂದು, ಆ ಇಂಡಸ್ಟ್ರಿ ಬರ್ತದೆ, ಈ ಇಂಡಸ್ಟ್ರಿ. ಹೌ ಕ್ಯಾನ್ ದ ಇಂಡಸ್ಟ್ರೀಸ್ ಕಮ್ ವೆನ್ ಯು ಡೋ ನಾಟ್ ಕ್ರಿಯೇಟ್ ದಿ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್? ದೇರ್ ಇಸ್ ನೋ ರೋಡ್ಸ್ ಇನ್ ದ ಇಂಡಸ್ಟ್ರಿಯಲ್ ಏರಿಯಾ. ವೇರ್ ಇಸ್ ದಿ ಇಂಡಸ್ಟ್ರಿಯಲ್ ಏರಿಯಾ? ಇಯರ್ ಮಾರ್ಕ್ ಮಾಡಿದಾರಾ? ಮಾಡಿಲ್ಲ. ಅದಕ್ಕೆ ಬೇಕಾದ ಡೆವಲಪ್ಮೆಂಟ್ ಮಾಡಿದಾರಾ? ಏನು ಮಾಡಿಲ್ಲ. ವಿ ರಿಕ್ವೈರ್ ಏನ್ ಹೈಲಿ ಆರ್ಟಿಫಿಷಿಯಲ್ ಕ್ರಿಯೇಷನ್. ಯಾರು ಬಂದು ಒಂದು ಆರ್ಕಿಟೆಕ್ಟ್ ಇದಾರೋ, ಒನ್ ಆಫ್ ದಿ ಫೈನಿಯರ್ ಆರ್ಕಿಟೆಕ್ಟ್ ಯಾರಾದರೂ ಒಬ್ಬರನ್ನ ಕರೆಸಿ ಈ ಇಂಡಸ್ಟ್ರಿಯಲ್ ಲೊಕೇಶನ್ ನ ಬಂದು ಕ್ಲಿಯರ್ ಆಗಿ ಬಂದು ಲೇಔಟ್ ಫಾರ್ಮೇಶನ್ ಮಾಡಬೇಕು. ಈ ಲೇಔಟ್ ಫಾರ್ಮೇಶನ್ ಬೇಕಾದ್ರೆ ರಿಯಲಿ ಮೋರ್ ದನ್ 500 crores ಇಸ್ ರಿಕ್ವೈರ್ಡ್. ವೇರ್ ಇಸ್ ದಿ ಮೋಟೋ ಫಾರ್ ದಟ್? ಎಲ್ಲ ಬಂದು ಏನು ನಡೀತಾ ಇಲ್ಲ. ಸೊ ಈ ರಾಜ್ಯ ಸರ್ಕಾರದಲ್ಲಿ ಮಾಡಬೇಕಾದ ಕೆಲಸಗಳು ಬಂದು ಬಹಳಷ್ಟು ಇದೆ. ಅದಕ್ಕೆ ನಾವು ಏನು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇಬ್ರು ಸೇರಿ ನೀವು ಫೈಟ್ ವಿತ್ ದಿ ಚೀಫ್ ಮಿನಿಸ್ಟರ್ ಆಲ್ಸೋ ಫಾರ್ ದಿ ಫಂಡ್ಸ್ ಟು ಬಿ ರಿಲೀಸ್ಡ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಇಂಟಿಗ್ರೇಟೆಡ್ ಇಂಡಸ್ಟ್ರಿಯಲ್ ಟೌನ್ಶಿಪ್. ಸೊ ಅದರಿಂದ ನಮ್ಮ ಯುವಕರಿಗೆ ಬಂದು ಆದಷ್ಟು ಬೇಗ ಈ ಟ್ರೈನ್ ನ ಬಂದು ನಿಲ್ಲಿಸಬೇಕಂತಿದೀವಿ. ಎಷ್ಟು ದೂರ ಬಂದು ಇಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೋ ಅವಾಗ ಟ್ರೈನ್ ಬಂದು ಹೋಗೋದು ಕಡಿಮೆ ಆಗತ್ತೆ. ಜನ ಬಂದು ದಿನ ಇವತ್ತುವರೆಗೂ ಬಂದು ನಾನು ಹೇಳ್ತಾ ಇದ್ದೀನಿ, ಸುಮಾರು ಸಾವಿರಾರು ಜನ ಯುವಕರು ಬಂದು ನಾವು ಟ್ರಾವೆಲ್ ಮಾಡ್ತಾ ಇದ್ರಲ್ಲ, ಇದು ಯಾವಾಗ ನಿಲ್ಲುತ್ತೆ? ಯಾವಾಗ ದಿ ಟ್ರೈನ್, ದಿ ಡಿಮಾಂಡ್ ಫಾರ್ ದಿ ಟ್ರೈನ್ ಟು ಇನ್ಕ್ರೀಸ್ ದಿ ಟ್ರೈನ್ ಮಸ್ಟ್ ಬಿ ಸ್ಟಾಪ್ಡ್. ಇವಾಗಲೂ ಕೇಳ್ತಾ ಇದ್ದೀವಿ, ಈ ರೂಟಲ್ಲಿ ಒಂದು ಹೋಗ್ಬೇಕು, ಈ ಟೈಮಿಂಗ್ ಒಂದು ಬೇಕಂತ ನಾವು ಕೇಳ್ತಾನೆ ಇದ್ದೀವಿ. ಬಿಕಾಸ್ ದೇರ್ ಇಸ್ ಡಿಮಾಂಡ್ ಫಾರ್ ದಟ್. ಸೊ ಅದನ್ನ ಬಂದು ಕಡಿಮೆ ಮಾಡಬೇಕಾದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಶುಡ್ ಟೇಕ್ ಪ್ಲೇಸ್. ನಮ್ಮ ಅಂದಾಜಿಗೆ ಇಲ್ಲಿ ಕರೆಕ್ಟ್ ಆಗಿ ಬಂದು ಪ್ಲಾನ್ ಮಾಡಿ ಇವರೆಲ್ಲ ಬಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರೆ more than 50,000 employment opportunities can be created in KGF. So that is for sure. ನಿನ್ನೆವರೆಗೆ ಬಂದು ನಾವೆಲ್ಲ ಬಂದು ಬೇರೆ ಊರಿಗೆ ಹೋಗ್ತಾ ಇರೋದೆಲ್ಲ ಬಂದು ನಿಲ್ಲಿಸಿ, ಬೇರೆ ಊರಿನವರೆಲ್ಲ ಬಂದು ನಮ್ಮ KGF ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡೋದಕ್ಕೆ, ಕೆಲಸ ಸಿಗಕ್ಕೆ ಅವಕಾಶಗಳಿದೆ. ಸೊ ದಿಸ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಎಕ್ಸ್ಪ್ಲಾಯ್ಟೆಡ್. ಎಲೆಕ್ಷನ್ ಮೋಟೋ ಇಟ್ಕೊಂಡು ಇಷ್ಟುವರೆಗೆ ನಾವು ಮಾಡಿದ್ರೆ ಸಾಕು, ಇದನ್ನ ಇಟ್ಟು ದುಡ್ಡು ಕೊಟ್ಟು ಏನೋ ಗೆಲ್ಬಿಡ್ಬೋದು ಅಂತ ಒಂದು ಉದ್ದೇಶ ಬಂದು ನಿಲ್ಲಿಸಿ, ಆದಷ್ಟು ಬೇಗನೆ ಬಂದು ನಮ್ಮ KGF ಕ್ಷೇತ್ರಕ್ಕೆ ಬಂದು ಏನು ಅವರು ಇವಾಗ ಅಧಿಕಾರವನ್ನು ಬಂದು ವಹಿಸಿದಾರೋ ಇಷ್ಟು ವರ್ಷದಿಂದ, ಅದನ್ನ ಬಂದು ಪ್ರಾಪರ್ ಆಗಿ ಬಂದು ಜನರಿಗೆ ಬಂದು ಒಂದು ಗಿಫ್ಟ್ ಆಗಿ ಕೊಡಬೇಕು. ಸೊ ದಟ್ ಈಸ್ ದಿ ಅಪ್ರೋಚ್ ವಾಟ್ ಐ ರಿಕ್ವೆಸ್ಟ್ ಫ್ರಮ್ ದಿಸ್ ಟೂ ಪೀಪಲ್ ಟು ಗೆಟ್ ಕೋಆರ್ಡಿನೇಷನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ವಿತೌಟ್ ಎನಿ ಡಿಫರೆನ್ಸಸ್ ಆಫ್ ಒಪಿನಿಯನ್ಸ್. ಹೊಂದಾಣಿಕೆ ಮಾಡಕ್ಕೆ ಏನಾದ್ರು ವ್ಯವಸ್ಥೆ ಆಗತ್ತಾ? ಆಕ್ಚುಲಿ ಬಂದು ಇದುವರೆಗೆ ಬಂದು ಅವರಿಗೆ ಏನು ಈಗೋ ಪ್ರಾಬ್ಲಮ್ ಅಲ್ಲಿಲ್ಲ. ಯಾಕಂದ್ರೆ ಬೋತ್ ಆರ್ ಎಜುಕೇಟೆಡ್ ಪೀಪಲ್. ಅವ್ರಿಗೆ ಬಂದು ಈಗೋ ಬರಬೇಕಾದ ಅವಶ್ಯಕತೆ ಇಲ್ಲ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬಿಕಾಸ್ ದಿಸ್ ಕಾನ್ಸ್ಟಿಟ್ಯೂನ್ಸಿ, ಯಾಕೆ ನಾನು ಇಬ್ಬರನ್ನು ಸೇರಿ ಮಾಡ್ಬೇಕಂತಿದ್ದೀನಿ ಅಂದ್ರೆ, ದಿಸ್ ಈಸ್ ಎ ಪೆಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿ. 50% ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ ಬಿಲಾಂಗ್ಸ್ ಟು ದಿ ಯೂನಿಯನ್ ಗವರ್ಮೆಂಟ್, 50% ಓನ್ಲಿ ಬಿಲಾಂಗ್ಸ್ ಟು ದಿ ಸ್ಟೇಟ್ ಗವರ್ಮೆಂಟ್. ಸೊ ರೂರಲ್ ಬಗ್ಗೆ ಬಿಡಿ, ರೂರಲ್ ಬಗ್ಗೆ ಬಿಡಿ, ಸಿಟಿನಲ್ಲಿ ಹೇಳ್ತಾ ಇದ್ದೀನಿ ನಾನು.
50% belongs to the central government. So ಅದರಿಂದ for the development of this both the constituencies, there should be a coordination between these two people. ನಾನು ಬಂದು ಬಂಗಾರಪೇಟೆ MLA MP ಸೇರ್ಬೇಕಂತ ಹೇಳ್ತಾ ಇಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ದಟ್ ಆಲ್ಸೋ. ಬಟ್ ಈ ಕಾನ್ಸ್ಟಿಟ್ಯೂನ್ಸಿಲಿ ದೇರ್ ಇಸ್ ಅ ಡಯರ್ ನೆಸೆಸಿಟಿ, ಬೋತ್ ಶುಡ್ ಜಾಯಿಂಟ್ಲಿ ಡೂ ದಿ ಸ್ಟ್ರಾಟಜೀಸ್. ಸೊ ಅದಕ್ಕೆ ಬಂದು ನಮ್ಮ ಮಾನ್ಯ MP ಅವರು ಬಂದು ಈಸ್ ರಿಯಲಿ ವೆರಿ ಮಚ್ ಹ್ಯಾಪಿ ಟು ಜಾಯಿಂಟ್ಲಿ ಡೂ ದಿ ವರ್ಕ್, ಬಿಕಾಸ್ ಈಸ್ ಇಂಟ್ರೆಸ್ಟೆಡ್ ಕಂಪ್ಲೀಟ್ಲಿ ಇನ್ ಡೆವಲಪ್ಮೆಂಟ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ. ನಾಟ್ ಅಲೋನ್ KGF, ನಾಟ್ ಅಲೋನ್ ಬಂಗಾರಪೇಟ್, ದಿ ಎಂಟೈರ್ ಕಾರವಾರ ಡಿಸ್ಟ್ರಿಕ್ಟ್ಸ್ ಆಫ್ ದಿ 8 ಕಾನ್ಸ್ಟಿಟ್ಯೂನ್ಸೀಸ್ ಏನಿದೆಯೋ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಬಂದು ಅವ್ರು ಕೆಲಸ ಮಾಡಬೇಕು, ಡೆವಲಪ್ಮೆಂಟ್ ಮಾಡ್ಬೇಕಂತ ಒಂದು ಪ್ರೋತ್ಸಾಹ ಅವ್ರ ಹತ್ರ ಇದೆ. ಸೊ ಅದರಿಂದ ಅವರು ಬಂದು ಅವ್ರಿಗೆ ಬಂದು ಇವಾಗ ನಾನು ಹೇಳಿದೆ ಅವ್ರಿಗೆ ಓಟೇ ಬಂದಿಲ್ಲ, ಬಟ್ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ದಿಸ್ ಡೇ ಅಂಡ್ ನೈಟ್. ಎನಿ ಟೈಮ್ ಈ ಕಾಲ್ಸ್ ಅಸ್ ಅಂಡ್ ಟೇಕ್ಸ್ ದಿ ಅವರ್ ಒಪಿನಿಯನ್ ಏನಿದೆ ತಗೋತಾರೆ, ನಮ್ಮಲ್ಲಿ ಏನಿದೆ ಅದನ್ನ ಬಂದು ನಾವು ಅವ್ರಿಗೆ ಶೇರ್ ಮಾಡ್ತಾನೆ ಇದ್ದೀವಿ. ಸೊ ಇನ್ನೂ ಬಂದು ಎಷ್ಟೋ ವರ್ಕ್ಸ್ ಎಲ್ಲ ಬಂದು ಅವ್ರಿಗೆ ನಾವು ಹೇಳಿದೀವಿ, ಅದೆಲ್ಲ ಬಂದು ಇವಾಗ ಪ್ರಿಲಿಮಿನರಿ ಸ್ಟೇಜಸ್ ಅಲ್ಲಿ ಇರೋದ್ರಿಂದ ಐ ಡೋಂಟ್ ವಾಂಟ್ ಟು ರಿವೀಲ್ ಆಲ್ ದೋಸ್ ಡೀಟೇಲ್ಸ್. ಎಸ್ ಸರ್. ರೀಸೆಂಟ್ ಆಗಿ MLA ಅವರು ಹೇಳಿದ್ದಾರೆ ಸ್ಟೇಟ್ಮೆಂಟ್ ಒಂದರಲ್ಲಿ, ನಾನು ರೆಡಿ ಇದ್ದೀನಿ ಜೊತೆ ಸೇರ್ಕೊಂಡು ನಾವು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳಿದ್ದಾರೆ. ಮೇಡಮ್ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರೆ MP ಜೊತೆ, ವಿ ವಿಲ್ ಜಾಯಿಂಟ್ಲಿ ಡೂ ದಟ್ ಕೋಆರ್ಡಿನೇಷನ್ ಮೀಟಿಂಗ್. Who will take the You are there, media people, you take up, because you are, I mean, ಇವರು ನೀವು ಯಾರಿಗೂ ಸೇರಿದವರಲ್ಲ, ಎಲ್ರಿಗೂ ಸಮಾನವಾಗಿರ್ತಕ್ಕಂಥವ್ರು ನೀವು. ಆ ಥರ ನೀವು ಯಾರಾದ್ರೂ ಒಬ್ರಿಗೆ ಸೇರಿದವರು ಇದ್ರೆ ಪರವಾಗಿಲ್ಲ, ನೀವು ಎಲ್ರಿಗೋಸ್ಕರ ಬಂದು ಮೀಡಿಯಾ ಕೆಲಸ ಮಾಡ್ತಾ ಇದ್ದೀರಾ, ಪಬ್ಲಿಕ್ಗೆ ಬಂದು ವೆಲ್ಕಮ್ ಮಾಡ್ತಾ ಇದ್ದೀರಾ. ನೋ, ಐ ವಿಲ್ ಆಲ್ಸೋ ಪರ್ಸನಲಿ ಡೂ. you take the responsibility. ಐ ವಿಲ್ ಟ್ರೈ. ಇವಾಗ ಹೇಳಿದ್ದೀರಾ, I am very thankful that the media has given me the responsibility. Thank you.